ಇತ್ತ ದರ್ಶನ್ ಗ್ಯಾಂಗ್ನ 10ನೇ ಆರೋಪಿ ವಿನಯ್ನನ್ನ ಪೊಲೀಸರು ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಿಂದ ಆರೋಪಿ ವಿನಯ್ ಇವತ್ತೇ ವಿಜಯಪುರ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಸೊ ಅಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಶೋಕ್ ಯಡಳ್ಳಿ ನಮ್ಮ ಅಲ್ಲಿನ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಯಾಗಿರುವ ನಟ ದರ್ಶನ್ ಹಾಗೂ ಇತರರಿಗೆ ಪರಪ್ಪನ ಆಗ್ರಹದಲ್ಲಿ ರಾಜ್ಯಾತಿಥ್ಯ ನೀಡುವ ಕಾರಣ ಎಲ್ಲ ಆರೋಪಿಗಳನ್ನು ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಸದ್ಯ ನಾವು ಕೇಂದ್ರ ಕಾರಾಗೃಹದ ಎದುರಿಗೆ ಇದ್ದೀವಿ. ಇದು ಬಂದ್ಬಿಟ್ಟು ಏನು ಇದಕ್ಕೊಂದು ಪುರಾತನ ಐತಿಹ್ಯವಿದೆ. ಏನು ವಿಜಯಪುರ ಜಿಲ್ಲೆಯನ್ನು ಅಂದರೆ ಸದ್ಯದ ವಿಜಯಪುರ ಜಿಲ್ಲೆ ಆಗ ಹಿಂದೆ ವಿಜಯಪುರ ಸಾಮ್ರಾಜ್ಯವಾಗಿತ್ತು. ಆದಿಲ್ ಶಾಹಿಗಳು ವಿಜಯಪುರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ರು. ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾಗಿದೆ ಇದು ಒಂದು ಕಟ್ಟಡ. ಈ ಮುಖ್ಯವಾಗಿ ಇದು ಪ್ರವೇಶ ದ್ವಾರವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಏನು ಪರ್ಷಿಯನ್ ಮಾದರಿಯ ಒಂದು ಪ್ರವೇಶ ದ್ವಾರ ಇಲ್ಲಿ ನಿರ್ಮಾಣವಾಗಿದೆ. ಈ ದ್ವಾರದ ಮೇಲ್ಗಡೆ ಅರಬಿಕ್ ಭಾಷೆಯಲ್ಲಿ ಒಂದು ಬರಹವನ್ನು ಬರೆಯಲಾಗಿದೆ. 1887ರಲ್ಲಿ ಅಂದು ಬ್ರಿಟಿಷರ ಆಡಳಿತ ಜಾರಿ ಇತ್ತು. ಆ ಬ್ರಿಟಿಷರು ಇದನ್ನು ಜೈಲಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇತಿಹಾಸ ಸಂಶೋಧಕರಿರ್ತಕ್ಕಂಥ ಆನಂದ್ ಕುಲಕರ್ಣಿ ಇದ್ದಾರೆ. ಇದರ ಇತಿಹಾಸದ ಬಗ್ಗೆ ಅವ್ರನ್ನ ನಾವು ಮಾತಾಡಿಸ್ತೀವಿ. ಏನಿದೆ ಸರ್ ಇತಿಹಾಸ ಇದು? ಇದನ್ನು ನಾವು ಮುಸ್ತಫಾ ಖಾನ್ ದರ್ಗಾ ಅಂತ ಕರಿತೇವೆ. ಮುಸಾಫಿರ್ ಖಾನ ಅಂತೂ ಕರೀತಾರೆ. ಮುಸ್ತಫಾ ಖಾನ್ ಸರಾಯಿ ಅಂತ ಕರೀತಾರೆ. ಸರಾಯಿ ಪದದ ಅರ್ಥ ಪ್ರವಾಸಿಗರು ಇಳ್ಕೊಳ್ಳಿಕ್ಕೆ ಮಾಡಿದಂತಹದ್ದು ಒಂದು ಕಟ್ಟಡ. ವಿಜಯಪುರವನ್ನು ಆಳಿದಂತಹ ಪ್ರಸಿದ್ಧ ಸುಲ್ತಾನರಲ್ಲಿ ಮೊಹಮ್ಮದ್ ಕೂಡ ಒಬ್ಬರು, ಗೋಲ್ಗುಂಬಟ್ ಕಟ್ಟಿದಂಥ ಮೊಹಮ್ಮದ್. ಅವರ ಆಳ್ವಿಕೆ ಕಾಲದಲ್ಲಿ ಸುಮಾರು 1438ರಲ್ಲಿ ಅವರ ಒಬ್ಬ ನವಾಬನಾದಂಥ ನವಾಬ್ ಮುಸ್ತಫಾ ಖಾನನ್ನವರು ಇದು ಪ್ರವಾಸಿಗರಿಗಾಗಿ, ವ್ಯಾಪಾರಸ್ಥರಿಗಾಗಿ, ಮುತ್ತುರತ್ನ ವ್ಯಾಪಾರ ಮಾಡೋರು ಇಳ್ಕೊಳ್ಳಿಕ್ಕೆ ಸುರಕ್ಷಿತವಾಗಿ ಇದನ್ನು ಕಟ್ಟಿದಂತಹ ಒಂದು ಕಟ್ಟಡ ಇದು. ಇದನ್ನು ಜಿಲ್ಲಾ ಕೇಂದ್ರ ಕಾರಾಗೃಹವನ್ನಾಗಿ 1885ರಲ್ಲಿ ಪರಿವರ್ತನೆ ಮಾಡ್ತಾರೆ. ಮೊದಲು ವಿಜಯಪುರ ಜಿಲ್ಲೆ ಮುಖ್ಯ ಕೇಂದ್ರ ಕಲಾದಗಿಯಾಗಿತ್ತು. 1885ರಲ್ಲಿ ಜಿಲ್ಲೆಯ ಕೇಂದ್ರವಾದಾಗ ಅಂದಿನ ಜಿಲ್ಲಾಧಿಕಾರಿಗಳು ಇದನ್ನು ಒಂದು ಜೈಲು ದರ್ಗಾ ಆಗಿ ಕನ್ವರ್ಟ್ ಮಾಡ್ತಾರೆ. ಕಾರಣ ಏನಂದರೆ, ಒಂದು ಜೈಲು, ಎರಡನೇದು ಒಳಗೆ ಅರಾಜ್ ಮೊಹಮ್ಮದ್ ಖಾನ್ ಅನ್ನೋಂಥವ್ರ ಒಬ್ಬ ದರ್ಗಾ ಇರೋದರಿಂದ, ದರ್ಗಾ ಜೈಲು ಇರೋದರಿಂದ ಇದು ದರ್ಗಾ ಜೈಲು ಆಗ್ತದೆ. ಮುಂದೆ ಇಡೀ ಊರೇ ದರ್ಗಾ ಜೈಲು ಊರು ಅಂತಲೇ ಕನ್ಸಿಡರ್ ಆಗಿರುವಂಥದ್ದು. ಇದು ನಮ್ಮ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು 4 ಕಿಲೋಮೀಟರ್ ದೂರ ವಾಯು ದಿಕ್ಕಿಗೆ ಇದ್ದು 5 ಎಕರೆ ಭೂಮಿಯನ್ನು ಇದು ಆವರಿಸಿಕೊಂಡಿದೆ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ನಟೋರಿಯಸ್ ಕೈದಿಗಳನ್ನು ಕೂಡ ಈ ಜೈಲದಲ್ಲಿ ಇರಿಸಿದ್ದನ್ನು ನಾವು ನೋಡ್ತೇವೆ. ಇದರಲ್ಲಿ ದರ್ಗಾ ಇರೋದರಿಂದ ಅದನ್ನು ಜೈಲು ದರ್ಗಾ ಅಂತ ಕರೆದಿರುವಂಥದ್ದು. ಇದು ಇತಿಹಾಸಕಾರರಾದಂಥ ಆನಂದ್ ಕುಲಕರ್ಣಿ ಅವರ ಮಾತು. ಇನ್ನು ಸದ್ಯ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿನಯ್ ಏನು ಇಲ್ಲಿ ಕರೆತರುವ ನಿಟ್ಟಿನಲ್ಲಿ ಇನ್ನೂ ಯಾವುದೇ ರೀತಿಯಿಂದ ಸೂಚನೆಗಳು ಬಂದಿಲ್ಲ. ಆತ ಅಲ್ಲಿ ಏನು ಪರಪ್ಪನ ಅಗ್ರಹಾರದಿಂದ ಇಲ್ಲಿ ರವಾನೆ ಮಾಡಿದರೆ ಆತನಿಗಾಗಿ ಇಲ್ಲೊಂದು ವಿಶೇಷ ಸೆಲ್ಲನ್ನು ಕೂಡ ನಾವು ಇರಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನು ಇಲ್ಲಿ ಅಧಿಕಾರಿಗಳು ನೀಡಿದ್ದಾರೆ. ಕ್ಯಾಮ್ರಾಮನ್ ಶ್ರೀಶೈಲ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.